Welcome back to our channel. Children's, today we are going to learn about a very important chapter in this lesson. Very important topic in this lesson, that is Ohm's law. In this Ohm's law, you are going to learn about the Ohm's law. You going to learn about in this class, that is Ohm's law. You already know what is Ohm. In the last, you already discussed about the ohms. In Ohm's law, they may be asked these for 2 mark only, not for both 1 to 2, 3 marks. The statement, they can state the Ohm's law, they can ask state the Ohm's law, that is 1 mark. ವಿತ್ ಫಾರ್ಮುಲಾ ದೇ ಕ್ಯಾನ್ ಆಸ್ಕ್ 2 ಮಾರ್ಕ್. 2 ಮಾರ್ಕಿಗೆ ಕೇಳಿದಾಗ ನೀವು ಫಾರ್ಮುಲಾ ಜೊತೆ ಬರೀಬೇಕಿರುತ್ತೆ. 1 ಮಾರ್ಕಿಗೆ ಕೇಳಿದಾಗ ನೀವು ಬರೀ ಸ್ಟೇಟ್ಮೆಂಟ್ ಬರೆದ್ರೆ ಆಗುತ್ತೆ. 2 ಮಾರ್ಕಿಗೆ ಯಾಕೆ ಕೊಟ್ಟಿರ್ತಾರೆ, ಪ್ಲಸ್ ಒಂದು ಫಾರ್ಮುಲಾ ಕೊಟ್ಟಿರ್ತಾರೆ. ಅದರಿಂದ ಒಂದು ಸ್ಟೇಟ್ಮೆಂಟು ಒಂದು ಫಾರ್ಮುಲಾ ಕೊಟ್ಟಿರೋದ್ರಿಂದ ಆ ಥರ ಕೊಟ್ಟಿರ್ತಾರೆ. ಅಂಡರ್ಸ್ಟ್ಯಾಂಡ್? ಎಸ್. ಈ ಓಮ್ಸ್ ಲಾ ಅಂತ ಬಂದಾಗ ಇದು ವೆರಿ ಇಂಪಾರ್ಟೆಂಟ್ ರೋಲನ್ನು ನಿಮ್ಮ ಒಂದು 10th ಸ್ಟ್ಯಾಂಡರ್ಡಲ್ಲಿ ಪಡೆಯುತ್ತೆ. ಈ ಒಂದು ಓಮ್ಸ್ ಲಾ ಅಲ್ಲಿ ನಾವು ಏನೇನನ್ನು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ, ಓಮ್ಸ್ ಲಾ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಲಾ ಇನ್ ದ ಫಿಸಿಕ್ಸ್ ಅಂತಲೇ ಹೇಳಬಹುದು. ಓಕೆನಾ? ಎಸ್. ಓಮ್ಸ್ ಲಾ ರಿಲೇಷನ್ಶಿಪ್ಪು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಕಂಡಕ್ಟರಲ್ಲಿ ಇರುತ್ತೆ. ಇದರ ಒಂದು ಡಿಫ್ರೆನ್ಷಿಯೇಟ್. ಇನ್ ದಿಸ್ ಡಿಫ್ರೆನ್ಷಿಯೇಟ್ ನಾವು ನೋಡೋದು ಒಂದೇ, ಯಾವಾಗಲೂ ಕೂಡ ಅದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಫ್ಲೋಯಿಂಗ್ ಆಫ್ ಕರೆಂಟ್. ಮತ್ತು ಏನು ಓಮ್ಸ್ ಲಾ ನಮ್ಗೆ ಏನು ಹೇಳುತ್ತೆ ಅಂತ ಅಂದರೆ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ಗೆ ಕರೆಂಟ್ ಹೋಗ್ತಾ ಇದೆ ಅಂತಂದರೆ ಅದು ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೇ ನಮಗೆ ಆ ಒಂದು ಸ್ಟೇಟ್ಮೆಂಟಿಂದ ಫಾರ್ಮುಲಾ ಬರುತ್ತೆ ನೋಡಿ. ಆ ಫಾರ್ಮುಲಾ ಯಾವ ಥರ, ನಾವು ಸ್ಟೇಟ್ಮೆಂಟ್ ಒಂದು ನೀವು ಕಲ್ತ್ಕೊಂಡ್ರೆ ಫಾರ್ಮುಲಾ ಬರಿಬೋದು. ಹೆಂಗೆ ಅಂತ ಅಂದರೆ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಂದರೆ, ದ ಕರೆಂಟು ಕಂಡಕ್ಟರ್ ಮುಖಾಂತರ ಡೈರೆಕ್ಟಾಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ಅಂದರೆ ಐ ಈಸ್ ಪ್ರಪೋರ್ಷನಲ್ ಟು ವಿ ಅಂತ. ಓಕೆನಾ? ಬಿಟ್ವೀನ್ ಇಟ್ಸ್ ಆ್ಯಂಡ್ ಪ್ರೊವೈಡೆಡ್ ಇಟ್ಸ್ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಅಂದರೆ, ಈ ಒಂದು ಪ್ರಪೋರ್ಷನಲ್ ಮಧ್ಯದಲ್ಲಿ ನಾವು ಬಿಟ್ವೀನ್ ಇಟ್ಸ್ ಆ್ಯಂಡ್ ನಾವೇನು ನೋಡ್ತೀವಿ, ಟೆಂಪರೇಚರು ಕಾನ್ಸ್ಟೆಂಟ್ ನೋಡ್ತೀವಿ ಅಂತ ಬಂದಾಗ ನಾವೇನು ಮಾಡ್ಕೊತೀವಿ, ವಿ ಬೈ ಐ ಈಸ್ ಈಕ್ವಲ್ ಟು ಆರ್ ಅಂತ. ಅಂದರೆ this current is proportional to the potential difference, then R is a constant. Okay, understand children? As this type we can going to learn in the chapter. Then what is the verification? You know what is R. What is R means, R is a resistance constant ಅಂತ ಹೇಳ್ತೀವಿ. resistance constant for a given metallic wire, for a given metallic wire only. Okay na? Yes. What is the verification of Ohm's law? The verification of Ohm's law says that ನೀವು ಇದು ಇದು ಬಂದರೆ ನಿಮಗೆ ಇದು ಬರುತ್ತೆ, ಇದು ಬಂದರೆ ಇದು ಬರುತ್ತೆ. ಓಕೆನಾ? ಎಸ್. ಇದೇನು ನಿಮ್ಮ ಒಂದು ಬೋರ್ಡ್ ಎಕ್ಸಾಮಿನೇಷನ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ನೀವು ಅದನ್ನು ನೋಡ್ಕೊಂಡಿರಬೇಕು. ವೈ? ಬಿಕಾಸ್ ದೇ ಮೈಟ್ ಬಿ ಆಸ್ಕ್, ಯು ಶುಡ್ ರೆಡಿ ಟು ಆನ್ಸರ್ ದಟ್. ಓಕೆ? ಎಸ್. ದಟ್ಸ್ ವೈ ಯು ಶುಡ್ ರಿಮೆಂಬರ್ ದೀಸ್ ಡಯಾಗ್ರಾಮ್ ಆ್ಯಂಡ್ these what are you seeing, these all are important for your board examination. Okay? Yes, good. Yes, come on to this point. This point will be very important. This point will be says use that very important role ಅನ್ನು ಪಡ್ಕೊಳ್ಳುತ್ತೆ.
ಏನು ಅಂತಂದರೆ ಸೆಟಪ್ ದ ಸರ್ಕ್ಯೂಟ್ ಹ್ಯಾಸ್ ಶೋನ್ ಇನ್ ದ ಇದು ನಿಮಗೆ ಫಾರ್ಮುಲಾ ಹೇಳ್ತಾ ಇರೋದು. ಇದನ್ನು ನಿಮ್ಮ ಯಾವ ಥರ ಅದು ವರ್ಕ್ ಆಗುತ್ತೆ, ರಿಪೀಟ್ ಬೈ ಯೂಸಿಂಗ್ 2 cells 3 cells ಈ ಥರ ಹೇಳ್ತಿರೋದು. ಇದೇನು +1 ಅಂತಲೇ ಏನು ಇಂಪಾರ್ಟೆಂಟ್ ಇಲ್ಲ ಅದಕ್ಕೆ, ಆದರೆ ಇದರಿಂದ 1 ಮಾರ್ಕ್ಸ್ ಬರಬಹುದು. ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಅಂತ ಕೇಳ್ತಾರೆ, ಅದೊಂದು ನಿಮಗೆ ಗ್ಯಾಪ್ನ ಇರಲಿ. ಓಕೆನಾ? ಎಸ್, ಕಮ್ ಆನ್ ಟು ದ ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸ್ ಅಂತಂದರೆ ಇಟ್ ಈಸ್ ಒನ್ ಆಫ್ ದ property. Resistance means it is one of the property. What is property? What is property? Yes, it is one of the property of a conductor. It is a property of a conductor to resist the flow of current. To resist the flow of current, it is one of the property. According to Ohm's law, it is vice versa. Ohm's law ಪ್ರಕಾರ ನಾವು ಇದನ್ನು ನೋಡೋದಾದರೆ V/I ಸೇಮ್ ಇರುತ್ತೆ, ಆದರೆ ಆರ್ ಈ ಕಡೆ ಕಾನ್ಸ್ಟ್ಯಾಂಟ್ ಇರುತ್ತೆ. ಇನ್ ಓಮ್ಸ್ ಲಾ V/I ಈಸ್ ಈಕ್ವಲ್ ಟು ಆರ್ ಅಂತ ನೋಡ್ತೀವಿ. ಇದರಲ್ಲಿ ಈ ಥರ. ಓಕೆನಾ? SI ಯೂನಿಟ್ ಆಫ್ ರೆಸಿಸ್ಟೆನ್ಸು ಓಮ್. ಓಕೆನಾ? ಇಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ 2 ends ಆಫ್ ಎ ವೈರ್ ಈಸ್ 1 volt and the current flowing through it is 1 ampere, then the resistance R of the conductor is 1 ohm. ಅದಕ್ಕೆ since I is equal to V/R ಅಂತಂದು ಈಗ ಇಲ್ಲಿ I ಕಾನ್ಸ್ಟೆಂಟ್ ಆಗಿ ನಮಗೆ ಉಳ್ಕೊಳ್ಳುತ್ತೆ. ಆದರೆ ಸೊ ದ ರೆಸಿಸ್ಟೆನ್ಸ್ ಏನಾಗುತ್ತೆ, ಡಬಲ್ ಆಗಿ ದೆನ್ ಕರೆಂಟ್ ಹಾಫ್ಡ್ ಆಗಿ ಗ್ಯಾಸ್ ಬರುತ್ತೆ. Then come on to this point, very important topic. ಈ ಒಂದು ಇದು ನಿಮಗೆ 2 ಮಾರ್ಕಿಗೆ 100% ಇರುತ್ತೆ. ಹೋದ ವರ್ಷನೂ ಬಂದಿತ್ತು, ಹೋದ ವರ್ಷನೂ ಬಂದಿತ್ತು. ಐ ವಿಲ್ ಶೋ ಯು ದ ಪ್ರೂಫ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆನಾ? ನೋಡಿ 100% ಕ್ವಶನ್ಸ್ ಇದು. ವಾಟ್ ಈಸ್ ದ ಈ ಥರ ವಿಚ್ ಆರ್ ದ ಫ್ಯಾಕ್ಟರ್ಸ್ ದಟ್ ಡಿಪೆಂಡ್ಸ್ ಆನ್ resistance of a conductor ಅಂತಂದ್ರೆ length, across of cross section, material of the conductor, temperature, then section, ಈ ಥರ ಇರುತ್ತೆ. ನೀವು ಇಲ್ಲಿ ಥಿಂಕ್ ಮಾಡಿ ಬರಿಬೋದು ಯಾವ್ಯಾವ ರೆಸಿಸ್ಟೆನ್ಸು ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ. ಓಕೆನಾ? ಎಸ್, ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಅಂತಂದರೆ ಇದು ಡೈರೆಕ್ಟಾಗಿ ಲೆಂತ್ ಆಫ್ ದಿ ಕಂಡಕ್ಟರ್ಗೆ ಪ್ರಪೋರ್ಷ್ನಲ್ ಆಗಿರುತ್ತೆ, ಮತ್ತು ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಲ್ಸೋ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೂ ಕೂಡ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಆಗಿರುತ್ತೆ. ಓಕೆನಾ? ಅದೇ ನಮ್ಗೆ ಹೇಳೋದು ವಾಟ್ ಅಂತ ಅಂದರೆ, ಎಸ್ ಇಲ್ಲಿ ನೋಡಿ ಈಗ ಏನು ಹೇಳ್ತಾ ಇದೆ ಇಲ್ಲಿ ಅಂತ ಅಂದರೆ, ಈಗ ಈ ಒಂದು ಇದರಲ್ಲಿ ಈ ಒಂದು ರೆಸಿಸ್ಟೆನ್ಸು ಕರೆಂಟ್ಗೂ ಪ್ರಪೋರ್ಷ್ನಲ್, ಮತ್ತು ರೆಸಿಸ್ಟೆನ್ಸ್ ಪ್ರಪೋರ್ಷ್ನಲ್ ಟು ಕರೆಂಟ್ ಬೈ ಆಂಪಿಯರ್. ದೆನ್ ರೆಸಿಸ್ಟೆನ್ಸ್ ಇಸ್ I/A ತಿರ್ಗಾ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು P ಅಂತ ಅಂದ್ರೇನು? ವಾಟ್ ಯು ಮೀನ್ ಬೈ P? P ಮೀನ್ಸ್ ರೋ ಅಂತ ಹೇಳಿ. ಓಕೆನಾ? ರೋ ಮೀನ್ಸ್ ಈರೋ. ಓಕೆನಾ? ರೋ ಅಂತ ಹೇಳಿ P ಅಂತ ಹೇಳಬಾರ್ದು ಇದನ್ನು, ರೋ. ಇಟ್ ಈಸ್ ಆಲ್ಸೋ 1/A. ಓಕೆ? ದೆನ್ ವಾಟ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ? ಓಮ್ ಮೀಟರ್. ಓಮ್ ಅಲ್ಲ, ಓಮ್ ಮೀಟರ್. ಓಮೇ ಬೇರೆ, ಓಮ್ ಮೀಟರೇ ಬೇರೆ. ಕಂಡಕ್ಟರ್ಸ್ ಲೈಕ್ ಮೆಟಲ್ ಆಗಿರ್ಬೋದು, ಅಲಾಯ್ಸ್ ಆಗಿರ್ಬೋದು, ದೀಸ್ ಆರ್ ಅಲಾಯ್ಸ್, ಮೆಟಲ್ಸ್, ಇವೆಲ್ಲ ಏನಾಗಿರುತ್ತೆ, ಅಲಾಯ್ಸು ಮೆಟಲ್ಸ್ ಎಲ್ಲ ಲೋ ರೆಸಿಸ್ಟಿವಿಟಿ ಅಂತಂದರೆ 10⁻⁸ ಓಮ್ ಇರುತ್ತೆ, ಇಂದ 10⁻⁻6 ಓಮ್ ಇರುತ್ತೆ. ಓಕೆನಾ? 10⁻⁻6 ಆ್ಯಂಡ್ 10⁻⁸. ಇನ್ನು ಇನ್ಸುಲೇಟರ್ಸ್ ಅಂತ ಬಂದಾಗ, ಹೈ ರೆಸಿಸ್ಟಿವಿಟಿ ಅಂತ ಬಂದಾಗ ನಾವು ನೋಡೋದು
10^12 to 10^17 ಓಮ್ ಮೀಟರನ್ನು ನಾವು ನೋಡ್ತೀವಿ. ಅರ್ಥ ಆಯ್ತಾ? ಎಸ್, ಗುಡ್. Then come to the next topic, that is resistors in series. Resistors in series ಅಂತ ಬಂದಾಗ ಇದು ವೆರಿ ಇಂಪಾರ್ಟೆಂಟ್ ರೋಲನ್ನು ಪಡೆಯುತ್ತೆ. ರೆಸಿಸ್ಟರ್ಸ್ ಇನ್ ಸೀರೀಸನ್ನು ಬರಿಬೇಕಾದ್ರೆ ನಾವು 3 ರೆಸಿಸ್ಟರ್ಸ್ ಅನ್ನು ನಾವು ನೋಡ್ತೀವಿ. 3 ನಾವು ಕನೆಕ್ಟೆಡ್ ಇನ್ ಸೀರೀಸ್ ಇರಬೇಕಂತಾನೆ ಏನೇನು ಇರಬೇಕು ಅಂತ ಅಂದರೆ ಎಲ್ಲ ರೆಸಿಸ್ಟರ್ಸು ಸೇಮ್ ಇರಬೇಕು. ಇದೆ ಅಲ್ವಾ, ಎಲ್ಲ ರೆಸಿಸ್ಟರ್ಸು ಸೇಮ್ ಇದೆ. ಮತ್ತು R1 R2 R3 ಅಂತ ನೇಮ್ ಕೊಡಬೇಕು. ಎಕ್ಸಾಮಿನೇಷನಲ್ಲಿ ಇದ್ರ ಬೇಸ್ಡ್ ಒಂದು ಪ್ರಾಬ್ಲಮ್ 100% ಇರುತ್ತೆ. ಓಕೆ, ಯಾವ ಥರ ಕೇಳಬಹುದು ಅಂತಲೂ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಏನೇನು ಇರಬೇಕು ಅಂತಲೇ, ಫಸ್ಟ್ ದ ಕರೆಂಟ್ ಇನ್ ಆಲ್ ದ ರೆಸಿಸ್ಟರ್ಸ್ ಈಸ್ ಇನ್ ದ ಸೇಮ್ ಅಲ್ವಾ, ಸೇಮ್ ಇರಬೇಕು. ಇಲ್ಲಿ ನೋಡಿ ಎಲ್ಲ ಸೇಮ್ ಇದೆ ಅಲ್ವಾ, ಸೇಮ್ ಇದೆ. ದೆನ್ ದ ಟೋಟಲ್ ವೋಲ್ಟೇಜ್ ಮೀನ್ಸ್ PD, potential difference across the resistors is equal to the sum of the voltage across each resistors ಅಂತಂದರೆ ಇಲ್ಲಿ V is equal to V1 plus V2 plus V3 ಇರಬೇಕು. ಓಕೆನಾ? ದೆನ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂತಂದರೆ, ಈಕ್ವಿವೆಲೆಂಟ್ ಅಂತಂದರೆ ಈ ಥರ ಇರುತ್ತೆ. ಈಕ್ವಿವೆಲೆಂಟ್ ಅಂತ ಬಂದಾಗ ಅದು ತುಂಬ ಯೂಸ್ಫುಲ್ ಆಗಿರುತ್ತೆ. ಈಕ್ವಿವೆಲೆಂಟ್ ಕೂಡ ಈಕ್ವಿವೆಲೆಂಟ್ಸ್ ಅಂತ ಬಂದಾಗ ಯಾವ ಥರ ಇರುತ್ತೆ ಅಂತ ಅಂದರೆ, ಆರ್ ರೆಸಿಸ್ಟರ್ ಇನ್ ಸೀರೀಸ್ ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಓಕೆನಾ? ಇದು ದೆನ್ ಇದರ ಬೇಸ್ಡ್ ಫಾರ್ಮುಲಾ ಕೂಡ ನಿಮಗೆ ಕೇಳ್ತಾರೆ. ಯಾವ ಥರ ಕೇಳಬಹುದು ಇದರ ಬೇಸ್ಡ್ ಫಾರ್ಮುಲಾ? ಎನಿ ಒನ್ ಆಫ್ ಯು ಅಂತ ಇನ್ ದಿಸ್ ವಿಡಿಯೋ ಅಂತ ಹೇಳಿ ನಾನು ಯಾವ ಥರ ಕೇಳಬಹುದು. ಓಕೆನಾ? ನಾನು ನಿಮ್ಗೆ ಈಗ ಹೇಳ್ತೀನಿ ಯಾವ ಥರ ಕೇಳ್ತಾರೆ ಅಂತ. ಅದ್ರ ಪ್ರಕಾರ ನೀವು 100% ಇದ್ದೇ ಇರುತ್ತೆ. ಓಕೆನಾ? ಫಸ್ಟ್ ಯಾವ ಥರ ತಗೊಳ್ಳೋಣ. ಈಗ R1 ಎಷ್ಟಿರುತ್ತೆ? 3 ಓಮ್ ಇರುತ್ತೆ. R2 3 ಓಮ್ ಇರುತ್ತೆ. ಇದು 1 ಓಮ್ ಇರುತ್ತೆ ಅಲ್ವಾ? ಇತ್ತು ಅಂತ ಅಂದರೆ ಫಸ್ಟ್ ನಾವೇನು ಮಾಡ್ಕೊಳ್ಬೇಕು, RS is equal to R1 ಪ್ಲಸ್ R2 ಪ್ಲಸ್ R3. ನಿಮಗೆ ಇದು ಸೀರೀಸಲ್ಲಿ ಕೇಳಲ್ಲ ಅನಿಸುತ್ತೆ, ಕೇಳಿದ್ರೆ ಹಿಂಗೆ. ಓಕೆನಾ? 3 ಪೈ ಎಷ್ಟು? 3 ಓಮ್ ಪ್ಲಸ್ 3 ಓಮ್ ಪ್ಲಸ್ 1 ಈಸ್ ಈಕ್ವಲ್ ಟು 3 ಪ್ಲಸ್ 3 6 ಪ್ಲಸ್ 1 7 ಇಷ್ಟೇ. ಓಕೆನಾ? ಎಸ್, ಕಮ್ ಟು ದ ನೆಕ್ಸ್ಟ್. ನೋಡಿ ಈ ಥರ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ? ಈ ಥರ ಕ್ವಶನ್ಸ್ ಕೇಳುತ್ತಾರೆ ಅನಿಸುತ್ತೆ. ಯು ಶುಡ್ ರಿಮೈಂಡ್. ಓಕೆ, ಈ ಥರ ಇರುತ್ತೆ. V1 V2 ಎನಿ ನೇಮ್. ದೆನ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ. ಇಲ್ಲಿ ನಾವು ಏನೇನನ್ನು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ, ಈ ಒಂದು ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ಲಿ 3 ಅನ್ನು ಅಬ್ಸರ್ವ್ ಮಾಡ್ತೀವಿ. ದ ವೋಲ್ಟೇಜ್ ಅಂತಂದರೆ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ ಆಲ್ ದ ರೆಸಿಸ್ಟರ್ಸ್ ಈಸ್ ಇನ್ ದ ಈಕ್ವಲ್ ಸೇಮ್ ಇದೆ. ಎಸ್, ದ ಟೋಟಲ್ ಕರೆಂಟ್ ಇನ್ ಆಲ್ ದ ರೆಸಿಸ್ಟರ್ಸ್ ಇನ್ ದ ಸಮ್ ಆಫ್ ದ ಕರೆಂಟ್ ಇನ್ ಈಚ್ ರೆಸಿಸ್ಟರ್. ಎಸ್, I is equal to I1 ಪ್ಲಸ್ I2 ಪ್ಲಸ್ I3 ಇದೆ. ದೆನ್ ರೆಸಿಪ್ರೋಕಲ್ ಇರಬೇಕು, ಎಲ್ಲ ಈಕ್ವಿವೆಲೆಂಟ್ ಎಸ್ ಇದೆ. ಓಕೆನಾ? ಎಲ್ಲ ಇರಬೇಕು, ಆದರೆ ಅದನ್ನು ನಾವು ಕರೆಕ್ಟ್ ಅಂತ ಹೇಳಿ ಕರಿತೀವಿ. ಓಕೆನಾ? ಎಸ್, ಯಾವ ಥರ ಅಂತ ಬಂದಾಗ ನೋಡಿ, ಈಗ 1/RP ಅಂತಲೇ ಪ್ಯಾರಲಲ್ ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ಎಸ್, ಕಾಣಿಸ್ತಾ ಇದೆಯಾ? 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಈ ಥರ ಇರುತ್ತೆ. ಈಗ ನಮಗೆ ರೆಸಿಸ್ಟರ್ಸ್ ಏನೋ ಕೊಟ್ಟಿರ್ತಾರೆ. ಏನು? ಈಗ R1 ಎಷ್ಟು ಕೊಟ್ಟಿರ್ತಾರೆ? 1 ಕೊಟ್ಟಿರ್ತಾರೆ, 1 ಓಮ್. ರೆಸಿಸ್ಟರ್ಸ್ ಟು 8 ಓಮ್. R3 1 ಓಮ್ ಅಂತಲೇ ಅಂದ್ಕೊಂಡಾಗ ಈಸ್ ಈಕ್ವಲ್ ಟು 1/R1 1/1 ಪ್ಲಸ್ 1/8 ಪ್ಲಸ್ 1/1 ಈಸ್ ಈಕ್ವಲ್ ಟು 1/1 ಎಷ್ಟಾಗುತ್ತೆ? ಎಷ್ಟು? 1 ಡಿವೈಡೆಡ್ ಬೈ 1.
ಒನ್ ಅಂತಲೇ ಅಂದ್ಕೊಳ್ಳೋಣ ಪ್ಲಸ್ 1/8. 1/8 ಎಷ್ಟಾಗುತ್ತೆ? 0.125 ಆಗುತ್ತೆ ಪ್ಲಸ್ 1. ಈಗ ಅದನ್ನು ನಾವು ಹ್ಯಾಡ್ ಮಾಡಬೇಕು. ಓಕೆನಾ? ಹ್ಯಾಡ್ ಮಾಡಿದಾಗ ಇದು ಬರುತ್ತಲ್ವ, ಎಲ್ಲ ಕ್ಯಾನ್ಸಲ್ ಆಗಿ ಆನ್ಸರ್ ಸಿಗತ್ತೆ. ಈಗ 0.125 ಪ್ಲಸ್ 1 ಎಷ್ಟಾಗುತ್ತೆ? 2.125 ಆಗುತ್ತೆ. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡೋದು. ಓಕೆನಾ? ಇದೊಂದು ಪ್ರಾಬ್ಲಮ್. ಈ ಒಂದು ಪ್ರಾಬ್ಲಮ್ ನೋಡಿದಾಗ ನಾವು ಇನ್ನೊಂದು ಸತಿ ಆನ್ಸರ್ ಮಾಡೋಣ. ಈಗ 1/2 ಎಷ್ಟು? 1/2 ಎಷ್ಟು ಬರುತ್ತೆ? ನಿಮಗೆ ಗೊತ್ತು. 1/2 0.5. ದೆನ್ 1/10 ಎಷ್ಟು? 1/10 0.1 ಪ್ಲಸ್ 1/15. ವಾಟ್ ಈಸ್ ದ 1/15? 1/15 is 6.6 or 6.6 something. 6.6 something is there. Okay, in that 6.6 something we have to add all. Okay, ನೋಡಿ ಇಷ್ಟು ಆನ್ಸರ್ ಬರುತ್ತೆ. ಯು ಶುಡ್ ರಿಮೈಂಡ್ ಇಟ್. ಓಕೆ, ಇಷ್ಟು ಆನ್ಸರ್ ಬರುತ್ತೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ discuss the next topic. Thank you one and all.